ನಾಲ್ಕನೇ ದಿನವೂ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಸುಜಾತಾ ಭಟ್. ನಿರಂತರವಾಗಿ ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ವಿಚಾರಣೆ. ಆರಂಭದಲ್ಲಿ ಅನನ್ಯ ಭಟ್ ಧರ್ಮಸ್ಥಳದಲ್ಲೇ ಸಾವನ್ನಪ್ಪಿದ್ರು ಅನ್ನುವಂಥ ಆರೋಪ, ಬಹಳ ಗಂಭೀರ ಆರೋಪವನ್ನು ಮಾಡಿದರು. ಅದಾದ ನಂತರ ಅನನ್ಯ ಭಟ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲವೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಂದ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ. ಗುರುವಾರ ಸುಮಾರು 12 ಗಂಟೆಗಳ ಕಾಲ ವಿಚಾರಣೆ ಆಗುತ್ತೆ. ಸುಜಾತಾ ಭಟ್ ಹೇಳಿಕೆ ಬಗ್ಗೆ ಗಂಭೀರ ವಿಚಾರಣೆ ನಡೀತಾ ಇರುವಂಥದ್ದು. ಯಾವ ಕಾರಣಕ್ಕಾಗಿ ಸುಳ್ಳು ಹೇಳಿದ್ರಿ, ಯಾಕೆ ಈ ರೀತಿಯ ಒಂದು ಕಟ್ಟುಕತೆ ಅನ್ನೋದ್ರ ಬಗ್ಗೆ ಕೆದಕ್ತಾ ಇದ್ದಾರೆ. ನೋಡಿ, ಇವತ್ತಿಗೆ 4ನೇ ದಿನ. ಸುಜಾತಾ ಭಟ್ ಯಾವ ರೀತಿಯಾಗಿ ಕಥೆಯನ್ನು ಕಟ್ಟಿದ್ರು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇವತ್ತು ಸತತ 4ನೇ ದಿನದಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಟ್ ಇವತ್ತು ಕೊನೆಯ ದಿನ ಆಗುವಂಥ ಸಾಧ್ಯತೆ ಇರುತ್ತೆ. ವಿಚಾರಣೆ ಆದ ನಂತರ ಬಹುಶಃ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ SIT ಟೀಮ್ ಮುಂದೆ ಸರಿಯಾದ ರೀತಿಯಲ್ಲಿ ಈ ಅಜ್ಜಿ ಕಡೆಯಿಂದ ಉತ್ತರ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಬಂಧನ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದೆಲ್ಲವೂ ಕೂಡ ಸುಳ್ಳು ಅಂಥೇಳಿ ಓಪನ್ ಆಗಿ SIT ಟೀಮ್ ಮುಂದೆನೂ ಕೂಡ ಬಾಯಿ ಬಿಟ್ಟಿರುವಂಥದ್ದು. ನನಗೇನು ಗೊತ್ತಿಲ್ಲ ಇದೆಲ್ಲ ಅನ್ನೋದು. ಸೊ ಹಂಗಾಗಿ ಆಲ್ಮೋಸ್ಟ್ ಇವತ್ತು ವಿಚಾರಣೆ ಮುಗೀತು ಅಂತ ಹೇಳಿದ್ರೆ ಬಂಧನ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ.